ಕರ್ನಾಟಕ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ದಿನಕ್ಕೊಂದು ಹೊಸ ಸುದ್ದಿಗಳು ಕೇಳಿ ಬರುತ್ತಲೇ ಇವೆ. ಅದರಲ್ಲಿಯೂ ಮುಖ್ಯವಾಗಿ ಬಾಡಿಗೆ ಮನೆಯಲ್ಲಿರುವ ಮಹಿಳೆಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಸಿಗಲ್ವಾ ಅಥವಾ ಬಾಡಿಗೆದಾರರಿಗೆ ಹೊಸ ರೂಲ್ಸ್ ಬಂದಿದೆಯಾ ಅನ್ನೋ ಗೊಂದಲ ಮತ್ತು ಸುಳ್ಳು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಲೇ ಇವೆ. ಇವತ್ತಿನ ವಿಡಿಯೋದಲ್ಲಿ ಬಾಡಿಗೆ ಮನೆಯಲ್ಲಿರುವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರೋ ನಿಜವಾದ ಅಪ್ಡೇಟ್ ಏನು, ಸರ್ಕಾರ ಹೇಳಿರೋ ಕಹಿ ಸತ್ಯ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಗೊಂದಲ ಇಲ್ಲದೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಬಾಡಿಗೆ ಮನೆ ಗೊಂದಲ ಯಾಕೆ ಶುರುವಾಯಿತು ಅಂತ ನೋಡೋಣ. ಇತ್ತೀಚೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗ್ತಿರೋ ವಂಚನೆಗಳನ್ನು ತಡೆಯಲು KYC ಮತ್ತು ರೇಷನ್ ಕಾರ್ಡ್ ಪರಿಶೀಲನೆಯನ್ನು ಕಡ್ಡಾಯಗೊಳಿಸಿದೆ. ಇದನ್ನು ತಪ್ಪು ತಿಳಿದುಕೊಂಡ ಕೆಲವರು ಬಾಡಿಗೆ ಮನೆ ಇರೋವರಿಗೆ ಮಾತ್ರ 2,000 ಸಿಗಲ್ಲ, ಸ್ವಂತ ಮನೆ ಇರೋರಿಗೆ ಮಾತ್ರ ಸಿಗುತ್ತೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಆದ್ರೆ ಸರ್ಕಾರದ ನಿಯಮ ಏನು ಹೇಳುತ್ತದೆ ಗೊತ್ತಾ, ನೋಡೋಣ ಬನ್ನಿ. ಸ್ನೇಹಿತರೆ, ಕಿವಿಗೊಟ್ಟು ಕೇಳಿ, ಬಾಡಿಗೆ ಮನೆ ಇದ್ದವರಿಗೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ. ಸರ್ಕಾರ ಬಾಡಿಗೆದಾರರಿಗೆ ಹಣ ನಿಲ್ಲಿಸಿಲ್ಲ, ಆದರೆ ನೀವು ಈ ಕೆಳಗಿನ ಪ್ರಮುಖ ನಿಯಮಗಳನ್ನು ಪಾಲಿಸಿರಬೇಕು. ಅಡ್ರೆಸ್ ಮ್ಯಾಚಿಂಗ್. ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವ ವಿಳಾಸ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಇರುವ ವಿಳಾಸ ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಬಾಡಿಗೆ ಮನೆ ಬದಲಾಯಿಸಿದರೆ ನೀವು ರೇಷನ್ ಕಾರ್ಡ್ ನಲ್ಲಿ ಹಳೆ ವಿಳಾಸ ಇಟ್ಕೊಂಡು ಈಗ ಬೇರೆ ಎಲ್ಲ ಬಾಡಿಗೆ ಮನೆಯಲ್ಲಿದ್ದರೆ ನಿಮ್ಮ KYC ಉಳಿಯಬಹುದು. ತಕ್ಷಣ ನಿಮ್ಮ ಆಹಾರ ಇಲಾಖೆ ವೆಬ್ಸೈಟ್ ಅಥವಾ ಬೆಂಗಳೂರು 1 ಕರ್ನಾಟಕ 1 ಕೇಂದ್ರಕ್ಕೆ ಹೋಗಿ ವಿಳಾಸ ಅಪ್ಡೇಟ್ ಮಾಡಿಕೊಳ್ಳಿ. ಯಾರಿಗೆ ಹಣ ಬರಲ್ಲ? ಯಾರ ರೇಷನ್ ಕಾರ್ಡ್ ಇನ್ಆಕ್ಟಿವ್ ಆಗಿದೆಯೋ, ಯಾರು ಕಳೆದ 6 ತಿಂಗಳಿನಿಂದ ರೇಷನ್ ಕಾರ್ಡ್ ಪಡೆದಿಲ್ಲವೋ ಅಥವಾ ಯಾರ ಆಧಾರ್ ಲಿಂಕ್ ಆಗಿಲ್ಲವೋ ಅಂತವರಿಗೆ ಮಾತ್ರ ಹಣ ತಡೆ ಹಿಡಿಯಲಾಗಿದೆ. ಅಷ್ಟೇ ಹೊರತು ಬಾಡಿಗೆ ಮನೆಯಲ್ಲಿ ಇರೋರೋ ಅನ್ನೋ ಕಾರಣಕ್ಕಲ್ಲ. ಬಾಡಿಗೆದಾರರು ಏನು ಮಾಡಬೇಕು? DBT ಸ್ಟೇಟಸ್ ಚೆಕ್ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ. ರೇಷನ್ ಕಾರ್ಡ್ KYC. ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವ ಎಲ್ಲ ಸದಸ್ಯರ KYC ಕಂಪ್ಲೀಟ್ ಆಗಿರಬೇಕು. ಬಾಡಿಗೆ ಮನೆ ಬದಲಾಯಿಸಿದರೆ ವಿಳಾಸವನ್ನು ಸರಿಪಡಿಸಿಕೊಳ್ಳಿ. ಯಜಮಾನಿ ಕಾರ್ಡ್. ರೇಷನ್ ಕಾರ್ಡ್ನಲ್ಲಿ ಯಾರು ಗೃಹ ಮುಖ್ಯಸ್ಥೆ ಆಗಿದ್ದಾರೋ ಅವರ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ಇರಬೇಕು. ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆ ಸರ್ಕಾರದ ನಿಯಮಗಳ ಪ್ರಕಾರ ನಿರ್ಧಾರವಾಗುತ್ತದೆ. ಅಗತ್ಯ ದಾಖಲೆಗಳು ಮತ್ತು ಇತರೆ ಷರತ್ತುಗಳನ್ನು ಪರಿಶೀಲಿಸಿ ಅರ್ಜಿ ಸಲ್ಲಿಸಬೇಕು. ಅಧಿಕೃತ ಪ್ರಕಟಣೆಗಳನ್ನು ಗಮನಿಸಿ. ಯಾವುದೇ ವೈರಲ್ ಸುದ್ದಿಯನ್ನು ತಕ್ಷಣ ನಂಬಬೇಡಿ. ಮೊದಲು ಅಧಿಕೃತ ಮಾಹಿತಿಯನ್ನು ಪರಿಶೀಲಿಸಿ. ಹೊಸ ಸರ್ಕಾರಿ ಯೋಜನೆಗಳು, ಉದ್ಯೋಗ ಮಾಹಿತಿ ಹಾಗೂ ನಿಖರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.